ನಮ್ಮ ಜೀವನದಲ್ಲಿ ಒಂದು ಫನ್ನಿ ಆದರೆ ಪೇಯ್ನ್ಫುಲ್ ಥಿಂಗ್ ಇದೆ ಗೊತ್ತಾ. ಅದೇನಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಅಡ್ವೈಸ್ ಮಾಡೋಕ್ಕೆ ಮಾತ್ರ ಬರುತ್ತೆ, ಸಪೋರ್ಟ್ ಕೊಡೋರು ಯಾರೂ ಇಲ್ಲ. ಪ್ರಾಬ್ಲಮ್ಸ್ ಬಂದಾಗ ಸಪೋರ್ಟ್ ತುಂಬ ಕಮ್ಮಿ, ಅಡ್ವೈಸಸ್ಸೇ ಜಾಸ್ತಿ. ಎಲ್ರಿಗೂ ಸೊಲ್ಯೂಷನ್ಸ್ ಗೊತ್ತು, ಬಟ್ ಯಾರಿಗೂ ಕೂಡ ನಿನ್ನ ಜೊತೆ ನಿಂತು ಫೈಟ್ ಮಾಡೋವಂತಹ ಟೈಮ್ ಇಲ್ಲ. ಇವತ್ತು ಅಡ್ವೈಸ್ ಬಗ್ಗೆ ಅಲ್ಲ, ಸಪೋರ್ಟ್ ಕೊರತೆಯ ಬಗ್ಗೆ ಮಾತಾಡೋಣ. ಜನ ಹೇಳ್ತಾರೆ ಪಾಸಿಟಿವ್ ಆಗಿರು, ಓವರ್ ಥಿಂಕ್ ಮಾಡಬೇಡ, ಟೈಮ್ ಬಂದಾಗ ಎಲ್ಲ ಸರಿ ಹೋಗುತ್ತೆ ಅಂತ. ಬಟ್ ಈ ಮಾತು ಹೇಳೋದು ಈಸಿ, ಬಟ್ ಅದನ್ನು ಫಾಲೋ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಅಡ್ವೈಸ್ ಕೊಡೋರು ಆ ಸಿಚುವೇಶನ್ ಒಳಗಡೆ ಇರೋದಿಲ್ಲ, ಅವರಿಗೆ ಪ್ರಾಬ್ಲಮ್ಸ್ ಐಡಿಯಾ ಕೂಡ ಇರೋದಿಲ್ಲ, ನಿನ್ನ ಪೇಯ್ನ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಅವ್ರಿಗೆ. ಸಪೋರ್ಟ್ ಅಂತ ಹೇಳಿದ್ರೆ ಸೊಲ್ಯೂಷನ್ ಕೊಡೋದಲ್ಲ, ಸಪೋರ್ಟ್ ಅಂತ ಹೇಳಿದ್ರೆ ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋದು, ನಮ್ಮ ಜೊತೆ ಆ ಸಿಚುವೇಷನಲ್ಲಿ ಇರೋದು, ನಾನಿದ್ದೀನಿ ಅಂತ ಧೈರ್ಯ ಕೊಡೋದು. ಆದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಒಬ್ಬರೇ ಫೈಟ್ ಮಾಡ್ತೀವಿ. ನಿಮಗೆ ಯಾರಾದರೂ ಅಂಥ ಸಿಚುವೇಷನಲ್ಲಿ ಸಪೋರ್ಟ್ ಮಾಡಿದಾರಾ? ಕಮೆಂಟ್ ಮಾಡಿ ಅವ್ರ ಹೆಸರನ್ನು. ಸೈಲೆಂಟಾಗಿ ನಾವೊಬ್ಬರೇ ಫೈಟ್ ಮಾಡ್ತೀವಿ. ಸೈಲೆಂಟಾಗಿ, ಸ್ಲೋ ಆಗಿ, ಅಲೋನ್ ಆಗಿ ಸಪೋರ್ಟ್ ಸಿಗದೇ ಇದ್ದಾಗ ನಾವು ತುಂಬಾ ಚೇಂಜ್ ಆಗ್ತೀವಿ. ಹೆಲ್ಪ್ ಕೇಳೋದನ್ನು ನಿಲ್ಲಿಸ್ತೀವಿ, ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡ್ಕೋತೀವಿ, ಪೇನನ್ನು ಮನಸ್ಸೊಳಗಡೆ ಹ್ಯಾಂಡಲ್ ಮಾಡ್ತೀವಿ. ಇದು ಸ್ಟ್ರೆಂತ್ ಅಲ್ಲ, ಅಡ್ಜಸ್ಟ್ಮೆಂಟ್. ಲೈಫ್ ನಮಗೆ ಇಂಡಿಪೆಂಡೆಂಟ್ ಆಗೋ ಪಾಠ ಕಷ್ಟದಲ್ಲೇ ಕಲಿಸೋದು. ಒಂದು ಸತ್ಯನ ಅಕ್ಸೆಪ್ಟ್ ಮಾಡ್ಕೋಬೇಕು, ಎಲ್ಲರೂ ನನ್ನ ಸ್ಟೋರಿಗೆ ಕ್ಯಾರೆಕ್ಟರ್ ಆಗಲ್ಲ. ಕೆಲವರು ಸೈಡ್ ರೋಲ್, ಕೆಲವರು ಬ್ಯಾಕ್ಗ್ರೌಂಡ್ ನಾಯ್ಸಸ್. ಮೇನ್ ರೋಲ್ ಎಲ್ಲ ಸಮಯದಲ್ಲೂ ನೀನು. ಸಪೋರ್ಟ್ ಬೇಕಾದರೆ ಮೊದಲು ನೀನೇ ನಿನಗೆ ಸಪೋರ್ಟ್ ಆಗಬೇಕು, ಅದರ್ವೈಸ್ ಯಾರು ಸಪೋರ್ಟ್ ಮಾಡೋದಿಲ್ಲ. ಸಪೋರ್ಟ್ ಅಂತ ಹೇಳಿದ್ರೆ ಜನ ನಮ್ಮ ಜೊತೆ ಇರೋದು ಮಾತ್ರ ಅಲ್ಲ. ಸಮ್ಟೈಮ್ಸ್ ಸಪೋರ್ಟ್ ಅಂತ ಹೇಳಿದರೆ ಮ್ಯೂಸಿಕ್, ಬುಕ್, ಸೈಲೆನ್ಸ್, ನಮ್ಮ ರೊಟೀನ್ ನಮ್ಮನ್ನು ಕಾಮ್ ಮಾಡೋದು ಸಪೋರ್ಟ್. ಸ್ಮಾಲ್ ಥಿಂಗ್ಸ್ ಸೇವ್ ಆಸ್ ಎ ಬಿಗ್ ಟೈಮ್ಸ್. ನೀನಿವತ್ತು ಸಪೋರ್ಟ್ ಇಲ್ಲದೆ ಸರ್ವೈವ್ ಮಾಡ್ತಿದ್ಯಾ ಅಂತ ಹೇಳಿದ್ರೆ ನೀನು ಅಲೋನ್ ಅಲ್ಲ, ನೀನು ಕೇಪಬಲ್. ಒಂದು ದಿನ ನಿನ್ನ ಸೈಲೆನ್ಸ್ ನಿನ್ನ ಸ್ಟ್ರೆಂತ್ ಆಗಿ ಮಾತಾಡುತ್ತೆ. ಈ ವಿಡಿಯೋ ನಿಮಗೆ ರಿಲೇಟೆಡ್ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡು, ಐ ಮ್ಯಾನೇಜ್ ಇಟ್ ಅಲೋನ್ ಅಂತ. ನನ್ನ ಚಾನೆಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊ. ಯಾಕೆ ಅಂತ ಹೇಳಿದರೆ ಇದು ನಿನಗೆ ಅಡ್ವೈಸ್ ಮಾಡುವಂತಹ ಚಾನಲ್ ಅಲ್ಲ, ರಿಯಲ್ ಲೈಫ್ನ ರಿಫ್ಲೆಕ್ಷನ್ಸ್ ಚಾನಲ್.